ಗೊಂದಲಮಯವಾದಂತಹ ಹಲವು ವಿಷಯಗಳ ಪರಿಹಾರಕ್ಕಾಗಿ ಜ್ಞಾನಸತ್ರವೊಂದನ್ನು ಏರ್ಪಡಿಸಬೇಕು ಎನ್ನುವುದಾಗಿ ಹಲವು ಕಾಲಗಳ ಮನದ ಇಚ್ಛೆ ನನ್ನದು. ಅದೇ ರೀತಿಯಲ್ಲಿ ಇಂದು ತೀರ್ಮಾನ ಮಾಡಿದ್ದೇನೆ. ಕೇವಲ ನಾವಷ್ಟೇ ಸೇರಿದರೆ ಜ್ಞಾನಸತ್ರ ಆದೀತು. ಪ್ರಪಂಚದಲ್ಲಿ ನಮ್ಮಿಂದಲೂ ಮಿಗಿಲಾದಂತಹ ಜ್ಞಾನಿಗಳು ಹಲವರಿದ್ದಾರೆ. ಋಷಿ ಮನೀಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಶ್ರುತಿಯನ್ನ ಅರ್ಜಿಸಿಕೊಂಡವರಿದ್ದಾರೆ. ಅವರನ್ನೆಲ್ಲರನ್ನೂ ಈ ಜ್ಞಾನಸತ್ರಕ್ಕೆ ಆಹ್ವಾನವನ್ನು ನೀಡಿ ಗೌರವದಿಂದ ಕರೆತರಬೇಕು. ಯಾವುದೇ ಒಂದು ಜ್ಞಾನಸತ್ರವಂತಾದ್ರೆ ಅಲ್ಲಿ ತೀರ್ಮಾನವನ್ನು ನೀಡುವುದಕ್ಕಾಗಿ ಎಲ್ಲರಿಗಿಂತಲೂ ಮಿಗಿಲಾದಂತಹ ಒಬ್ಬ ವ್ಯಕ್ತಿ ಬೇಕು. ಅವ ಯಾರು ಅಂತ ಕೇಳಿದರೆ ಮಹೇಶ್ವರ, ಈಶ್ವರ. ಅವನನ್ನೇ ಈ ಜ್ಞಾನಸತ್ರದ ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿರಿಸಬೇಕು ಎಂಬ ತೀರ್ಮಾನವನ್ನು ಮಾಡಿದ್ದೇನೆ. ಜ್ಞಾನಕ್ಕೆ ಅಧಿದೇವತೆ ಅವ. ಶ್ರುತಿವಾಕ್ಯವೇ ಅಲ್ಲವ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಎನ್ನುವುದಾಗಿ. ಪ್ರತಿಯೊಬ್ಬರಿಗೂ ಜ್ಞಾನವನ್ನ ಕೊಡುವವನೇ ಅವ. ಹಾಗಾಗಿ ಅವನನ್ನೇ ಈ ಅಧ್ಯಕ್ಷ ಪೀಠಕ್ಕೆ ಕುಳ್ಳಿರಿಸಬೇಕು ಎಂಬ ತೀರ್ಮಾನವನ್ನ ಮಾಡಿದ್ದೇನೆ. ಹಾಗಾಗಿ ಇನ್ನು ಇಲ್ಲಿಯೇ ತಡ ಮಾಡುವುದಲ್ಲ, ಸಕಲ ಸಿದ್ಧತೆಗಳೊಂದಿಗೆ ನಾವೆಲ್ಲರೂ ರಜತಗಿರಿಯತ್ತ ಸಾಗೋಣ. ಲೋಕದ ಸ್ವಾಸ್ಥ್ಯಕ್ಕಾಗಿ ಆದಿಮಾಯೆಯಿಂದ ನಿಯೋಜಿಸಲ್ಪಟ್ಟವರು ತ್ರಿಮೂರ್ತಿಗಳು. ಬ್ರಹ್ಮ, ವಿಷ್ಣು, ಮಹೇಶ್ವರನಾದನ ನಮಗೆಲ್ಲರಿಗೂ ಒಂದೊಂದು ಕಾರ್ಯವನ್ನು ಕೊಟ್ಟಿದ್ದಾರೆ. ಜೊತೆಗೆ ವಾಸ್ತವ್ಯಕ್ಕೆ ಒಂದೊಂದು ಸ್ಥಳವನ್ನೂ ಸೂಚಿಸಿದ್ದಾರೆ. ಅಂತಹ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಶತಯಾಗವನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರನಾದವದಿ 100 ಲೋಕಾಧೀಶ. ಒಂದು ಮಾತು ಕೇಳ. ಏನು ದೇವರೇ? ಏನು ಬಂದುದಯ್ಯ
ಮಾಡುವುದಕ್ಕಾಗಿ ಭಕ್ತರ ಚಿತ್ಮಾಭಸ್ಮವನ್ನು ಬಡಿದು ತಾಂಡವನ್ನಾಡುವ ಪದ್ಧತಿ. ಇವತ್ತು ಆ ಕಾರ್ಯದಲ್ಲಿದ್ದೆ. ಅಷ್ಟೊತ್ತಿಗೆ ದೂರದಲ್ಲಿ ನೀನು ಬರುವುದು ಕಂಡಿತು. ಇಂದ್ರ ದೇವರೇ, ಎಲ್ಲ ದೇವಾನು ದೇವತೆಗಳನ್ನ ಕೂಡಿಕೊಂಡು ಕೈಲಾಸಕ್ಕೆ ನೀನು ಬರುವುದು ಹೊಸದೇನಲ್ಲ. ಆಗಾಗ ಬರ್ತಾ ಇದ್ದೀಯ. ಆದರೆ ಇವತ್ತು ಬಂದ ಪರಿ ಹೊಸದು. ಖಿನ್ನನಾಗಿ ಭಯಗ್ರಸ್ತನಾಗಿ ಮುಂದೆ ಮುಂದೆ ಯೋಚಿಸುತ್ತಾ ಬರುವವ. ಇವತ್ತು ಹಾಗಲ್ಲ, ನಗು ಮೊಗದಿಂದ ಬಂದಿದ್ದೀಯ, ಪ್ರಸನ್ನ ವದನನಾಗಿದ್ದೀಯ. ಅಯ್ಯ, ಏನು ಇವತ್ತು ಈ ಬಂದದ್ದು? ದೇವರೇ, ಯೋಮಕೇಶನಿ ಕೀಳು ಭಿನ್ನಪವ ಯೋಮಕೇಶನಿ ಕೇಳು ಭಿನ್ನಪವ ಶಂಕರನ ಶಿವ ಕಾಮಪಿತ ಸಗ ಬೇಳೆ ಮನದೊಲವ ಶಂಕರ ಸದಾ ಶಿವ ಕಾಮಪಿತ ಸಗ ಬೇಳೆ ಮನದಿರವ ತಲೆಯನ್ನ ಕೆಳ ಹಾಕಿಯೇ ಭೀತಿಯಿಂದಲೇ ಕೈಲಾಸದಲ್ಲಿ ಬರ್ತಾ ಇದ್ದವರು ನಾವು. ಯಾಕೆ? ರಾಕ್ಷಸರ ಕಾಟವೋ ಅಲ್ಲ, ಅವರಿಂದ ತೊಂದರೆಗೊಳಪಟ್ಟು ರಕ್ಷಣೆಯನ್ನ ಬೇಡುವುದಕ್ಕಾಗಿ. ಮತ್ತೆ ನನ್ಗೆ ಗೊತ್ತು, ಅವರ ಭಯದಿಂದ ನೀವು ಬರುವುದಲ್ಲ, ತ್ರಿಮೂರ್ತಿಗಳಿಂದ ವರ ಪಡೆದು ಮದಾನ್ನರಾಗಿ ಅವರು ಬರುವುದು. ಹೌದು ದೇವರೇ, ಅದಕ್ಕಾಗಿ ನೀನು ನೋಡು. ಅದೇ ದೃಷ್ಟಿಯಿಂದ ಬಂದು ಯಾವ ಕಾಲಕ್ಕೂ ತಮ್ಮನ್ನ ದರ್ಶಿಸುತ್ತಾ ಇದ್ದವರು ನಾವು. ಆದರೆ ಇಂದು ನೀವೇ ಹೇಳಿದಂತೆ ಯಾವುದೇ ಚಿಂತೆ ಇಲ್ಲದೆ ಬಂದವ ನಾನು. ಕಾರಣ ಬಲವಾದದ್ದುಂಟು. ದೇವರೇ, ಕೇಳಬೇಕು. ಇಂದು ದೇವಸಭೆಯಲ್ಲಿ ತೀರ್ಮಾನವಾದಂತಹ ವಿಷಯ, ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವೊಂದನ್ನ ಏರ್ಪಡಿಸಬೇಕು ಎನ್ನುವುದಾಗಿ ನಾವೆಲ್ಲರೂ ಒಕ್ಕೂರಿನಿಂದ ತೀರ್ಮಾನವನ್ನ ಮಾಡಿದ್ದೇವೆ. ಋಷಿ ಮನೀಷಿಗಳನ್ನ ಆಹ್ವಾನ ಕೊಟ್ಟಿದ್ದೇವೆ. ಶಾಸ್ತ್ರಜ್ಞರು, ವೇದಜ್ಞರು, ಹಲವು ಪಂಡಿತರು ಜ್ಞಾನ ಸತ್ರಕ್ಕೆ ತೀರ್ಮಾನವನ್ನು ಕೊಡುವುದಕ್ಕಾಗಿ ಅಧ್ಯಕ್ಷ ಪೀಠ ತಮ್ಮನ್ನೇ ಆಹ್ವಾನಿಸಬೇಕು ಬಂದಿದ್ದೇನೆ. ಇಂದ್ರ ದೇವರೇ, ನಿಮ್ಮನ್ನ ಸುಮನಸರು ಎಂದು ಕರೆದದ್ದು ಸಾರ್ಥಕವಾಯಿತು. ಆ ಶಬ್ದದ ಅರ್ಥ ಏನು? ಒಳ್ಳೆಯ ಮನಸ್ಸುಳ್ಳವರು ಎಂದು. ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ ಈಗ. ತಾನೊಬ್ಬ ಒಳ್ಳೇದಾಗಬೇಕು ಅಂತ ಬಯಸುವವರೇ ಹೆಚ್ಚು ಹೊರತು ಲೋಕ ಒಳ್ಳೇದಾಗಬೇಕು ಅಂತ ಬಯಸುವವರಿಲ್ಲ. ಒಬ್ಬ ಹೃದಯವಂತ ಇದ್ರು ಅವನನ್ನು ಗುರುತಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀನ್ ಹಾಗಲ್ಲ. ನೀ ಸುಖದಲ್ಲಿ ಇದ್ದ ಕಾಲದಲ್ಲಿ ಲೋಕದ ಸುಖಕ್ಕಾಗಿ, ಲೋಕದ ಜನರ ಬದುಕಿಗಾಗಿ ಯೋಚಿಸುವುದಲ್ವ, ತೀರ್ಮಾನಿಸುವುದಲ್ವ. ಆಯ್ತು, ಶುಭಂಕರನಾದ ಶಂಕರ ಎಲ್ಲಿ ಶುಭ ಕಾರ್ಯ ನಡೆಯುತ್ತದೆ ಅಲ್ಲಿಗೆ ಖಂಡಿತ ಬರ್ತಾನೆ. ಎಂಬ ಅರ್ಥವ ಅಲ್ಲ. ಎಲ್ಲ ಸುಜ್ಞಾನಿಗಳು ಸೇರಿ ಅಜ್ಞಾನವನ್ನ ದೂರೀಕರಿಸುವುದಕ್ಕಾಗಿ ಒಂದು ತೀರ್ಮಾನಕ್ಕೆ ಬರುವುದು. ಹಾಗಾಗಿ ಎಲ್ಲ ನಮ್ಮನ್ನು ಕಾಯ್ತಾ ಇದ್ದಾರೆ, ಎಷ್ಟು ಹೊತ್ತಿಗೆ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಕೆಲವು ಆಸನ ಬರಿದಾಗಿದೆ.
ನಾವು ಬರುವ ಮೊದಲೇ ಪ್ರಾರಂಭ ಮಾಡಿದ್ರು ಅಂತ ಆಕ್ಷೇಪ ಬೇಡ. ಅವರು ಬರುವ ತನಕ ನಾವು ಕಾಯುವ. ಸರಿ. ಹೇಳ್ಬೇಕಾದಿಲ್ಲ, ಕುಳಿತುಕೊಳ್ಳಿಂದಲೇ ವಂದಿಸಿದ್ರು ಸಾಕು. ಕೋಟೆ ಎದುಟ ಹೊರವಿ ಇಂದ್ರ, ಅಗ್ನಿ, ವರುಣ, ವಾಯು, ನಿರುತಿ, ಕುಬೇರ, ಓ ಓ ಮಾಡಬೇಕು ಜ್ಞಾನ ಸತ್ರವನ್ನ ಎನ್ನುವುದಾಗಿ. ಹಾಗಾಗಿ ಅಜನಾಶಿನಿಯಾಗಿರುವಂತಹ ಗಂಗೆ, ಸೂರ್ಯಪುತ್ರಿಯಾಗಿರುವಂತಹ ಯಮುನೆ, ಗುಪ್ತಗಾಮಿನಿಯಾಗಿರುವಂತಹ ಸರಸ್ವತಿ, ಈ ಮೂರು ನದಿಗಳ ಕೂಡಿಗೆಯ ತಡಿ ಅದೇ ತ್ರಿವೇಣಿ ಸಂಗಮ. ಇಂತಹ ಸಂಗಮ ಕ್ಷೇತ್ರದಲ್ಲಿ ನಡೆಸುವುದಕ್ಕೆ ಮುಂದಾಗಿರುವಂತಹದ್ದು ಜ್ಞಾನ ಸತ್ರವನ್ನ ಮನುಗಳು, ಮುನಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು ಅದೆಷ್ಟೋ ಮಂದಿ ಬಂದು ಸೇರಿದ್ದಾರೆ. ಇಂತಹ ಸಭೆಗೆ ದಕ್ಷ ಪ್ರಜಾಪತಿಯ ಆಗಮನಾದ ಮರುಗಳಿಗೆ ಎಲ್ಲರೂ ಸಹ ಎದ್ದು ನಿಂತು ಗೌರವಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಅಂತಹ ಅವರ ಗೌರವ ಆದರದ ಮನ್ನಣೆಯನ್ನು ಸ್ವೀಕರಿಸುತ್ತಾ ಸಭೆಯಲ್ಲೇ ಮುಂದುವರೆದಂತಹ ವೇಳೆ ಈ ಸಭೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವಂತಹ ಈಶ ಹೇಳದೇ ಇಲ್ಲ, ನಮ್ಮನ್ನ ಮಾತಾಡಿಸಲೂ ಇಲ್ಲ, ನನ್ನನ್ನ ಗೌರವಿಸಲೂ ಇಲ್ಲ. ಯಾಕೆ ಹಾಗಿದ್ರೆ ತಾನು ಈಶ, ತಾನು ಸರ್ವೇಶ, ತಾನು ಜಗದೀಶ ಎನ್ನುವಂತ ಅಹಂಕಾರ ಇವನಿ ನೆತ್ತಿಡ್ಗಡರಿದೆ ಎನ್ನುವಂತಹದ್ದು ಸ್ಪಷ್ಟವಾಗುತ್ತಾ ಇದೆ. ರಕ್ತ ಹಿಡಿದು ಕೇಳಿದ್ರೆ ಉತ್ತರ ಬಿಟ್ಟ ಇವನಲ್ಲಿ. ಇವ ಯಾವುದಕ್ಕೆ ಈಶ ಅಂತ ಬೇಕಲ್ಲ. ನಾವು ಕೇಳಿದ ಹಾಗೆ ದೇವತೆಗಳಿಗೆಲ್ಲರಿಗೂ ಈಶ ದೇವೇಶ, ಹಾಗೆ ಧನುಜರಿಗೆಲ್ಲರಿಗೂ ಈಶ ಧನುಜೇಶ, ಹಾಗೆ ಮನುಜರಿಗೆಲ್ಲ ಈಶ ಮನುಜೇಶ, ಮಂಗಗಳಿಗೆ ಈಶ ಮಂಗೇಶ. ಏನು ಈಶ ದೊಡ್ಡತನವ? ಈಶ ಅಂದ್ರೆ ಅರ್ಥ ಏನು ಹಾಗಿದ್ರೆ? ಒಡೆಯ. ಇವ ಯಾವುದಕ್ಕೆ ಒಡೆಯ? ಎಲ್ಲವನ್ನೇ ಇವು ಒಡೆಯ ಬಿಟ್ರೆ ಒಡೆಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಏಕಾದಶ ರುದ್ರರಲ್ಲಿ ಇವ ಒಬ್ಬ.
ಇವನು ಒಬ್ಬನೇ ವಿನ ಇವನೇ ಒಬ್ಬ ಅಲ್ಲ. ಆದರೂ ಸಹ ಇಂಥವನನ್ನ ತಂದು ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿರಿಸಿದ್ದಾರೆ. ಯಾರು? ಸುಮನಸ್ಸರು. ಬಿಡೆ, ನಮಗೆ ಅಧ್ಯಕ್ಷ ಪೀಠ ಕೊಡಬೇಕು ಅಂತಿಲ್ಲ. ಹೇಳಿ ಕೇಳಿ ನಮ್ಮ ಸಮಾನ ವಯಸ್ಕರು ಮಾತ್ರ ಅಲ್ಲ, ಅವರೂ ಸಹ ಯೋಗ್ಯತಾವಂತರಾಗಿದ್ರು. ಅವರಿಗಾದ್ರೂ ಕೊಡಬಹುದಿತ್ತು. ಬೇಡ, ಆ ಕಡೆಯಲ್ಲಿದ್ದಾರೆ ಬೃಹಸ್ಪತಿ ಆಚಾರ್ಯರು, ಅವರಿಗಾದ್ರೂ ಕೊಡಬಹುದಿತ್ತು. ಎಲ್ಲರನ್ನ ಬಿಟ್ಟು ಇವನಿಗೆ ತಂದು ಕೊಟ್ಟು ಕೂರಿಸಿದೆ. ಯಾಕಾಗಿ? ಇವನಿಗೆ ಬೇರೆ ಗತಿ ಇಲ್ಲ, ದೇವತೆಗಳಿಗೆ ಗತಿ ಇಲ್ಲ, ಮರೀಚಿ ಮತಿ ಇಲ್ಲ. ಹಾಗಾಗಿ ಇವನೇ ಸರಿ ಎನ್ನುವುದಾಗಿ ಯೋಚಿಸಿ ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿರಿಸಿದ್ದಾರೆ. ಕುಳ್ಳಿರಿಸಿ ಕೊಡ್ಲಿ ಬಿಡಿ, ಆದ್ರೆ ನಮಗೆ ಆ ಬಗ್ಗೆ ಬೇಸರ ಅಲ್ಲ. ಬದಲಾಗಿ ನಾವು ನಮ್ಮಂತವರ ಸಭೆಯನ್ನು ಪ್ರವೇಶ ಮಾಡಿದ ಮರುಗಳಿಗೆ ನಮ್ಮನ್ನು ಎದ್ದು ಬಂದೇ ಗೌರವಿಸಬೇಕು ಎನ್ನುವುದಾಗಿ ಬಯಸುವವರ ಅಲ್ಲವೇ ಅಲ್ಲ. ಬದಲಾಗಿ ಎದ್ದು ಬಂದೇ ಗೌರವಿಸಬೇಕು ಎನ್ನುವುದಾಗಿ ಬಯಸುವುದೇ ನಾವು ತಪ್ಪಾಗುತ್ತದೆ. ಯಾಕೆ? ಹೇಳಿ ಕೇಳಿ ಅಪರೂಪಕ್ಕೆ ಸಿಕ್ಕ ಪೀಠ ಇದು. ಕೆಲವರಿಗೆಲ್ಲ ಹಾಗೆ ಆಗ್ತದೆ. ಅಪರೂಪಕ್ಕೆ ಪೀಠ ಸಿಕ್ಕಿತ ಹೇಳುವಂತ ಮನಸ್ಸನ್ನೇ ಅವರು ಮಾಡುವುದಿಲ್ಲ. ಯಾಕೆ? ಒಮ್ಮೆ ಎದುರು ಅಂತಾದ್ರೆ ಬೇರೆಯವ್ರು ಕುಳಿತುಕೊಂಡ್ರೆ ಎನ್ನುವ ಅನುಮಾನ ಇರ್ತದೆ. ಇವನಿಗೂ ಹಾಗೆ ಬಹುಶಃ ಯಾರು ಕರೆಯುವವರೇ ಇಲ್ಲ, ಪೀಠ ಕೊಡುವವರೇ ಇಲ್ಲ. ಅಪರೂಪಕ್ಕೆ ಇವು ಕರೆದು ಪೀಠ ಕೊಟ್ಟೇ ಇಲ್ಲವ, ಎದ್ದು ಬಟ್ಟೆ ಅಂತಾದ್ರೆ ಯಾರಾದ್ರೂ ಬಂದು ಕುಳಿತರೆ ಎನ್ನುವಂತ ಅನುಮಾನದಿಂದಲೇ ಎದ್ದು ಬಂದು ಗೌರವಿಸುವುದಕ್ಕೆ ಮುಂದಾಗಲಿಲ್ಲ. ಬೇಡ, ಏನ್ ನಾವು ಕಾಣಿಸಲಿಲ್ವ ಇವನಿಗೆ? ಕಾಣುವುದಿಲ್ವ ಇವನಿಗೆ? ಎರಡು ಕಣ್ಣಿದ್ದವರಿಗೆ ಕಾಣಿಸ್ತದೆ. ಹೇಳಿ ಕೇಳಿ ಮುಕ್ಕಣ್ಣ ಇವ, 3 ಕಣ್ಣು ಉಂಟು, ಅದು ಕಾಣಿಸುವುದಿಲ್ವ? ಹಾಗಿದ್ರೆ ಅಲ್ಲ, ಕಂಡರೂ ಕಾಣಿಸದ ಹಾಗಿರಬೇಕು ಎನ್ನುವಂತಹದ್ದು ಇವನ ಉದ್ದೇಶ. ಬಿಡೆ, ಕಾಣದೇ ಇದ್ರೇನು, ಕಣ್ಣಂತಹ ವೇಳೆಯಲ್ಲಿಯೇ ನಮ್ಮನ್ನ ಮಾತಾಡಿಸಬಹುದಿತ್ತು. ಓ ಹೋ 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 ದಕ್ಷ ಪ್ರಜಾಪತಿಗಳು ಬನ್ನಿ ಸ್ವಾಮಿ ಬನ್ನಿ, ಇದೋ ಈ ಕಡೆಯಲ್ಲಿ ಆಸೀನರಾಗಿ ಅಂತ ಹೇಳಿದ್ರೆ ನಮಗೆ ಈ ಕಡೆ ಯಾಕೆ ಕೊಡಲಿಲ್ಲ, ಅಲ್ಲಿಯೇ ಯಾಕೆ ಕೊಟ್ಟೆ ಎನ್ನುವುದಾಗಿ ಪ್ರಶ್ನೆ ಮಾಡದೆ ಅವನು ತೋರಿಸಿದಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದೆ. ಯಾಕೆ? ಸಭಾ ಮರ್ಯಾದೆ ಅಂದ್ರೆ ಏನು, ಸಭಾ ಗೌರವ ಅಂದ್ರೆ ಏನು ನಮಗೂ ಅರ್ಥ ಆಗುತ್ತದೆ ಸ್ವಾಮಿ. ಇದು ಸಭೆ, ಇದು ಸಂತೆ ಅಲ್ಲ.
ಹೇಳಿ ಕೇಳಿ ಮಾತಾಡಿಸುವುದಕ್ಕೆ ಮುಂದಾಗುವುದಿಲ್ಲ ಅಂತ ಆದ್ರೆ ಏನು ಇವನು ವಾಹನವಾಗಿ ಮತ್ತ ಬಸವ ಇವನ್ ನಾಲಿಗೆ ಮೇಲೆ ಕಾಲಿಟ್ಟಿದ್ದಾನ, ಬಿಟ್ಟಿದ್ದಾನೆ ಇವನ್ ನಾಲಿಗೆಯನ್ನ. ಇಲ್ಲ, ಮಾತಾಡಿಸಬಾರದು ಎನ್ನುವುದೇ ಇವನ ಉದ್ದೇಶ. ಬಿಡೆ, ಮಾತಾಡಿಸದೇ ಇದ್ರೇನು ನಟ ಭಯಂಕರ, ನಾಟ್ಯ ಚಕ್ರವರ್ತಿ ಒಂದೆರಡು ಬಿರಲ್ಲ ಇವನಿಗೆ. ಆ ರೀತಿಯಲ್ಲಿ ಅಭಿನಯವನ್ನು ಮಾಡಬಹುದಿತ್ತಲ್ಲ. ಇಷ್ಟು ಮಾಡಿದ್ರೆ ನಮಗೆ ಅರ್ಥ ಆಗ್ತಿರ್ಲಿಲ್ವಾ? ಅವ ತೋರಿಸಲ್ಲಿ ಹೋಗಿ ಕುಳಿತ ಅಧ್ಯಕ್ಷ ಸ್ಥಾನದ ಗೌರವ ಏನು ಎನ್ನುವುದು ಗೊತ್ತಿಲ್ಲದೆ ಇದ್ದವರು ನಾವಲ್ಲ. ಹಾಗಾಗಿ ಅವ ತೋರಿಸದಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದೆ. ಮಾತಾಡಿಸಬಾರದು, ಕಂಡರೂ ಸಹ ಸುಮ್ಮನೆ ಉಳಿಯಬೇಕು, ಅಭಿನಯವೂ ಇಲ್ಲ ಅಂತ ಆದ್ರೆ ಇದರ ಅರ್ಥ ಏನು? ಹಾಗಿದ್ರೆ ನಮ್ಮನ್ನ ಅಗೌರವಿಸಬೇಕು ಎನ್ನುವುದೇ ಇವನ ಉದ್ದೇಶ ಎನ್ನುವಂತಹದ್ದು ಸ್ಪಷ್ಟವಾಗುತ್ತಾ ಇದೆ. ಯಾಕೆ? ನಾವೇನು ಯೋಗ್ಯತಾವಂತರ ಅಲ್ವಾ? ನಮ್ಮ ಯೋಗ್ಯತೆ ಅಂತಹದ್ದು ಹಾಗಿದ್ರೆ ಕೇವಲ ಬ್ರಹ್ಮ ಮಾನಸ ಪುತ್ರ ಮಾತ್ರ ಅಲ್ಲ, ಬ್ರಹ್ಮನ ಬಲಗೈಯ ಹೆಬ್ಬೆಟ್ಟಿನಿಂದ ಹುಟ್ಟಿದವ ನಾನು, ಬ್ರಹ್ಮನ ಎಡಗೈಯ ಹೆಬ್ಬೆಟ್ಟಿನಿಂದ ಹುಟ್ಟಿದವಳು ನನ್ನ ಮಡದಿ. ಕೇವಲ ಬ್ರಹ್ಮನ ಮಕ್ಕಳು ಅಂತ ಹೇಳುವುದು ದೊಡ್ಡ ವಿಷಯ ಅಲ್ಲ. ಕೆಲವರೆಲ್ಲ ಇದ್ದಾರೆ ತಾವಿಂಥವ್ರ ಮಕ್ಕಳು ಹೇಳಿಕೊಂಡೇ ಜೀವನ ಮಾಡುವಂತವರು, ನಾವಂತವರು ಸಾಲಿ ಸೇರಿದವರಲ್ಲ. ಯಾಕೆ ಈ ಮಾತನ್ನು ಹೇಳಿದೆ? ಬ್ರಹ್ಮ ಮಾನಸರ ಪುತ್ರರು ಅದೆಷ್ಟೋ ಮಂದಿ ಇದ್ರೂ ಸಹ ಲೋಕಕ್ಕೆ ಅವರ ಕೊಡುಗೆ ಎನ್ನುವಂತಹದ್ದಿಲ್ಲ. ನಮ್ಮ ಕೊಡುಗೆ ಎಂತಹದ್ದು ಸ್ವಾಮಿ ಗೊತ್ತುಂಟ ನಿಮಗೆ? ಅಂಡಜ, ಪಿಂಡಜ, ಶ್ವೇತಜ, ಉದ್ವಿಜ, 4 ಬಗೆಯ ಸೃಷ್ಟಿ ಲೋಕದಲ್ಲಿರುವಂತಹದ್ದು. ಅದಲ್ಲದೆ 5ನೇ ಬಗೆಯ ಸೃಷ್ಟಿ, ಗಂಡು ಹೆಣ್ಣು ಪರಸ್ಪರ ಮಿಲನದಿಂದ ಜೀವಿ ಒಂದು ಹುಟ್ಟುವುದಕ್ಕೆ ಸಾಧ್ಯ ಎನ್ನುವುದಾಗಿ ಲೋಕಕ್ಕೆ ಕೊಡುಗೆ ಕೊಟ್ಟವರಿದ್ರೆ ಅದು ದಕ್ಷ ಪ್ರಜಾಪತಿ. ಇಂಥ ಯೋಗ್ಯತಾ ಸಂಪನ್ನವನ್ನೇ ನಿಕೃಷ್ಟವಾಗಿ ಕಾಣ್ತಾ ಇದ್ದಾನೆ ಅಂತ ಆದ್ರೆ ಇವನಿಗೆ ದೃಷ್ಟಿ ದೋಷ ಅಲ್ಲ, ಇವನಿಗೆ ಮತಿ ಭ್ರಮಣೆ ಎನ್ನುವಂತಹದ್ದು ಸ್ಪಷ್ಟ. ಬಿಡೆ, ಯೋಗ್ಯತೆಯಿಂದ ನಮ್ಮನ್ನು ಗುರುತಿಸಲಿಕ್ಕಾಗಲಿಲ್ಲ, ಆ ಬಗ್ಗೆ ಭೇದವೂ ಇಲ್ಲ, ಛೇದವೂ ಇಲ್ಲ. ಇನ್ನೊಂದು ನೆಲೆಯಲ್ಲಾದರೂ ನಮ್ಮನ್ನು ಗುರುತಿಸಲೇಬೇಕಾಗಿತ್ತು, ಗೌರವಿಸಲೇಬೇಕಾಗಿತ್ತು. ಅದು ಯಾವ ನೆಲೆಯಲ್ಲಿ? ಸಂಬಂಧದ ನೆಲೆಯಲ್ಲಿ. ಹೌದು ಸ್ವಾಮಿ, ಏನು ನಮಗೆ ಇವು ಬಹಳ ದೂರದವ ಅಂತ ಭಾವಿಸಿದ್ರ? ಅಲ್ಲವೇ ಅಲ್ಲ. ಸಂಬಂಧದಲ್ಲಿ ಇವ ಹೌದಾ? ದೊಡ್ಡ ಕೇಳುವುದಕ್ಕೆ ನಮಗೆ ನಾಚಿಕೆ ಆಗ್ತದೆ. ಇವ ನಮ್ಮ ಒಳಿಯ, ಇವ ಒಳಿಯ ಅಲ್ಲ, ಇವ ಮನೆ ತೊಳಿಯ. ಯಾಕೆ? ನಾನೇ ನನ್ನ ಮನಸ್ಫೂರ್ತಿಯಾಗಿ ನನ್ನ ಮಗಳನ್ನ ಇವನಿಗೆ ದಾರಿಯನ್ನು ಕೊಡುವುದಕ್ಕೆ ಮುಂದಾದದ್ದಲ್ಲ, ಬದಲಾಗಿ ನಮಗೂ ಸಹ ಬೇರೆಯವರ ಅಪ್ಪಣೆ ಎನ್ನುವಂತಹದ್ದಾಯಿತು. ಅದು ಯಾರದ್ದು ಬಲ್ಲಿರೋ? ಸರಸಿಜ